ರಾಘವೇಂದ್ರ ಸ್ವಾಮಿಗಳು, ರಘೋತ್ತಮರು, ಸತ್ಯಬೋಧರು, ಮಹಾಜ್ಞಾನಿಗಳು, ವ್ಯಾಸರಾಜರು, ಜಯತೀರ್ಥರಂತವರಿಗೆ ಈ ಮಾತು ಸೂಟಬಲ್, ನಮಗಲ್ಲ. ಏನ್ ಗೊತ್ತಾ, ಅವನಿಗೆ ಮಾಂಸ ತಂದಿಟ್ರು ರಾಯರ ಮುಂದೆ. ರಾಯರು ಮೈಲ್ಗೆ ಬಂದ್ಬಿಡ್ತು, ಸ್ನಾನ ಅಂಗ್ಲೇ ಇಲ್ಲ. ಅವ್ರು ಇಡಪ್ಪ ಅದೇನು ಇಡ್ತೀಯ ಇಡು ಅಂದ್ರು. ನೀರ್ ಹಾಕೊಂಡು ಪ್ರಶ್ನೆ ಮಾಡಿ ನೈವೇದ್ಯಕ್ಕಿಡು ಅಂದ್ರು. ಸರ್ವಪಕ್ಷೋಪಿ ಯುಕ್ತಾತ್ಮ, ಎಲ್ಲ ತಿಂದ್ರು ಅವ್ರು ಪವಿತ್ರಾತ್ಮರು. ಪೂಜ್ಯಾಯ ರಾಘವೇಂದ್ರ, ಇವತ್ತಿಗೂ ರಾಯರು ಪೂಜ್ಯರು. ಅಲ್ಲರಿ ಹಾಗೆಲ್ಲ ಮಾಡಿದ್ರು ಪರವಾಗಿಲ್ಲ, ಪೂಜ್ಯರು. ಅಗ್ನಿಯಂತೆ ದೀಪ್ತರಾದವು. ನಾವು ಅಷ್ಟು ಎತ್ತರಕ್ಕೆ ಇರ್ಬೇಕು. ನಮ್ಮನ್ನ ಮುಟ್ಟಿ ನಮ್ಮನ್ನು ಯಾರು ಮೈಲಿಗೆ ಮಾಡಬಾರ್ದು. ನಮ್ಮನ್ನು ಯಾರು ಮುಟ್ತಾರೆ ಅವ್ರು ಮಡಿ ಆಗ್ಬೇಕು, ಆ ಎತ್ತರಕ್ಕೆ ಇರ್ಬೇಕು. ನಮ್ದು ಹಂಗಿಲ್ಲ, ನಾವು ಮಡಿ ಉಟ್ಕೊಂಡಿರ್ತೀವಿ. ಯಾರು ಮುಟ್ಬಿಟ್ರೆ ನಾವು ಮೈಲಿಗೆ ಆಗ್ತೀವಿ ಅಲ್ವಾ. ರಾಘವೇಂದ್ರ ಸ್ವಾಮಿಗಳು ಎಂಥವ್ರು, ಜಯತೀರ್ಥರು ಎಂಥವ್ರು, ಜ್ಞಾನಿಗಳು ಎಂಥವ್ರು ಅಂದ್ರೆ ಅವರನ್ನ ಮುಟ್ಟಿದ್ರೆ ಅವ್ರ ಮೈಲಿಗೆ ಆಗಲ್ಲ, ಮುಟ್ಟಿದವ್ರು ಮಡಿ ಆಗ್ತಾರೆ. ಯುಕ್ತಾತ್ಮ, ಇದು ಅಗ್ನಿಯಿಂದ ನಾನು ಕಲಿತೆ.